ಅವರ ಅಭಿಪ್ರಾಯಗಳನ್ನು ಬದಲಾಯಿಸೋದಕ್ಕೆ, ತಪ್ಪು ಭಾವನೆಯನ್ನು ಹೋಗಿಸೋದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರಂತೆ ಗೊತ್ತಾ? ನನಗಿಂತಲೂ ಹಸ್ತಾಮಲಕರೇ ಯೋಗ್ಯರೆಂದು ನನ್ನ ಭಾವನೆ. ಅವರಿಗೆ ಸಮಸ್ತ ವೇದಾಂತವು ಅಂಗೈಯೊಳಗಿನ ನಲ್ಲಿಕಾಯಂತೆ ಪ್ರತ್ಯಕ್ಷವಾಗಿದೆ. ಆದರೆ ನನ್ನಲ್ಲಿ ಹಿಂದೆ ಇದ್ದಂಥ ಕರ್ಮಾನುಷ್ಠಾನದ ಅಭಿಮಾನ ಗೃಹಸ್ಥನಾಗಿದ್ದಾಗ ಇತ್ತು ನಿಜ. ಆ ಆಶ್ರಮದ ಕರ್ಮಾಸಕ್ತಿ ಈಗಲೂ ಇದೆ ಎಂದು ನೀವು ಆಕ್ಷೇಪಿಸುವುದರಲ್ಲಿ ಅರ್ಥವಿಲ್ಲ. ನನಗೆ ವಿರಕ್ತಿ ಸನ್ಯಾಸ ಮೊದಲಿಂದನೂ ಅಪೇಕ್ಷೆ ಇತ್ತು. ಆದರೆ ತಾಯಿ ತಂದೆಗಳಿಗೋಸ್ಕರ, ವಂಶದ ಉದ್ಧಾರಕ್ಕೋಸ್ಕರ, ಅವರ ಅಪೇಕ್ಷೆಗೋಸ್ಕರ ಮದುವೆ ಮಾಡಿ ಗೃಹಸ್ಥಾಶ್ರಮಕ್ಕೆ ಹೋಗಿದ್ದು ನಿಜ. ಬೇರೆಯವರನ್ನ ಮೆಚ್ಚಿಸೋದಕ್ಕೆ ಸನ್ಯಾಸಾಶ್ರಮ ತಗೊಂಡದ್ದಲ್ಲ. ಸನ್ಯಾಸಾಶ್ರಮದಲ್ಲಿ ಇದ್ದ ನನ್ನ ನಂಬಿಕೆ ನಾನು ಆ ಕಂಡೀಷನ್ ಹಾಕಿದೆ. ವಾದದಲ್ಲಿ ಸೋತ್ರೆ ಸನ್ಯಾಸ ತಗೊಳ್ತೀನಿ, ಬಲವಂತಕ್ಕಲ್ಲ. ನಾನೇ ನನಗೆ ಹಾಕಿಕೊಂಡಂತ ಸ್ವಂತ ಇಚ್ಛೆಯಿಂದ, ವೈರಾಗ್ಯ ಮನೋಭಾವದಿಂದ ಆ ಕೆಲಸ ಮಾಡಿದೆ ಅಂತ ಹೇಳಿದ್ರಂತೆ. ಆಮೇಲೆ ಅವ್ರ ಮೇಲಿದ್ದ ಆಕ್ಷೇಪಣೆ ಕಡಿಮೆ ಆಗ್ತಂತೆ. ನೈಷ್ಕರ್ಮ್ಯ ಸಿದ್ಧಿ, ನೈಷ್ಕರ್ಮ್ಯ, ನಿಷ್ಕರ್ಮ, ಕರ್ಮವನ್ನ ಮಾಡದೆಯೂ ಸಿದ್ಧಿಯನ್ನ ಪಡೆಯುವುದು ಹೇಗೆ ಅನ್ನುವ ಸ್ವಂತ ಕೃತಿಯನ್ನ ಸುರೇಶ್ವರಾಚಾರ್ಯರು ಬರೀತಾರೆ. ತೈತ್ತಿರೀಯೋಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತುಗಳ ಭಾಷ್ಯಗಳಿಗೆ ಅವರೇ ವಾರ್ತಿಕೆಗಳನ್ನು ಆಮೇಲೆ ಬರೀತಾರೆ. ದಕ್ಷಿಣಾಮೂರ್ತಿ ಸ್ತೋತ್ರ, ಪಂಚೀಕರಣ ವಾರ್ತಿಕೆ ಇದನ್ನೆಲ್ಲ ಮಾಡಿ ತಾವು ಕುಮಾರಿಲ ಭಟ್ಟರ ಶಿಷ್ಯರಾಗಿದ್ದಕ್ಕೆ ಆ ಹೆಸರನ್ನ, ಕರ್ತವ್ಯವನ್ನ ಅನ್ವರ್ಥಕವಾಗಿ ಮಾಡ್ತಾರೆ ಅನ್ನುವಲ್ಲಿಗೆ ಒಂದು ಹದಕ್ಕೆ ಬಂದು ತಲುಪಿದ್ದೀವಿ. ಮುಂದೆ ನಾವು ಓದುವಂಥದ್ದು ಶಂಕರಾಚಾರ್ಯರ ಕೃತಿಗಳು. ಅವರ ಕೃತಿಗಳ ಬಾಹುಳ್ಯ, ಅದಕ್ಕೆ ಮೊದಲು ಒಂದೇ ಒಂದು ಚಾಪ್ಟರು. ಆಚಾರ್ಯರ ದಿಗ್ವಿಜಯ ಯಾತ್ರೆಗೆ ಮೊದಲು ಮಾತೃವಾಕ್ಯ ಪರಿಪಾಲನೆ. ಇದ್ದಕ್ಕಿದ್ದಂತೆ ಆಚಾರ್ಯರಿಗೆ ಅವರ ಅಮ್ಮ ನೋಡಬೇಕು ಅಂತ ಇಚ್ಛೆ ಆಯ್ತಂತೆ. 8 ವರ್ಷದ ಬಾಲಕನಾಗಿದ್ದಾಗ ತಾಯಿಯಿಂದ ಬೀಳ್ಕೊಂಡು ಹೊರಟು ಬಂದಿದ್ದ ಆಚಾರ್ಯರು 32ನೇ ವಯಸ್ಸಿಗೆ ಬಂದರೂ ಅಮ್ಮನ ನೋಡಿಲ್ಲ. 24 ವರ್ಷಗಳ ಕಾಲ ರಾಷ್ಟ್ರ ಪರ್ಯಟನೆ, ಧರ್ಮ ಪ್ರತಿಷ್ಠಾಪನೆ. ಅದಕ್ಕೆ ಕಾಲ್ಟಿಗೆ ಹೋಗಿ ಬರಬೇಕು ಅಂತ ನಿಶ್ಚಯ ಮಾಡಿದ್ರು. ಮಠದ ಯೋಗಕ್ಷೇಮವನ್ನ, ಶಾರದಾ ದೇವಿಯ ಪೂಜಾ ವಿಧಿಗಳನ್ನ ಸುರೇಶ್ವರಾಚಾರ್ಯರಿಗೆ ಒಪ್ಪಿಸಿ ಒಂಟಿಯಾಗಿ ಕಾಲ್ನಡಿಗೆಯಲ್ಲಿ ಕಾಲ್ಟಿಗೆ ಹೋದರು. ತಾಯಿ ಈ ವೇಳೆಗೆ ವೃದ್ಧಳಾಗಿರಬೇಕು. ಅವರಿಗೆ ಸಂತಾನವೇ ಬಹಳ ವಯಸ್ಸಾದ ಮೇಲೆ ಆಗಿದೆ. ಮದುವೆ ಆಗಿ 29 ವರ್ಷದ ನಂತರ ಸಂತಾನ ಆಗಿರೋ ಶಿವಗುರು ಆರ್ಯಾಕೆ ನನ್ನನ್ನು ಕಾಣಲು ಎಷ್ಟು ಹಂಬಲಿಸ್ತಿದ್ದಾಳೋ ಏನೋ ಅಂತ ಅವರ ಮನಸ್ಸು ಚಿಂತೆ ಮಾಡ್ತಾ ಇತ್ತಂತೆ. ಲೋಕ ಕಲ್ಯಾಣಕ್ಕಾಗಿ ತನ್ನ ಏಕಮಾತ್ರ ಪುತ್ರನಿಗೆ ಎಷ್ಟು ವ್ಯಾಮೋಹ ಇದ್ರೇನು ಸನ್ಯಾಸ ಸ್ವೀಕರಿಸುವುದಕ್ಕೆ ಅನುಮತಿ ಮಾಡಿದ ಆ ನಿಸ್ವಾರ್ಥ ತಾಯಿಯನ್ನ, ತ್ಯಾಗವನ್ನ ಕುರಿತು ಯೋಚಿಸುತ್ತಿರುವ ಹಾಗೆ ಇವರಿಗೆ ತಾಯಿಯ ಬಗ್ಗೆ ಭಕ್ತಿ ಭಾವನೆ ಉಕ್ಕುಕ್ಕಿ ಬರುತ್ತೆ, ದುಃಖವೂ ಉಕ್ಕುಕ್ಕಿ ಬರುತ್ತೆ. ತಾಯಿಯನ್ನು ಎಂದು ಕಂಡೇನೋ ಅಂತ ಚಡಪಡಿಸ್ತಿದ್ರಂತೆ. ಆಚಾರ್ಯರು ಅತ್ಯಂತ ವೇಗದಿಂದ ಹೊರಟು ಕಾಲಟಿಗೆ ಬಂದರು. ಆರ್ಯಾಂಬೆಗೆ ವೃದ್ಧಾಪ್ಯ ಆವರಿಸಿತ್ತು. ಆ ವೃದ್ಧಾಪ್ಯದ ಕ್ರೂರ ಹಿಡಿತಕ್ಕೆ ಸಿಕ್ಕಿದ್ದ ಆಕೆಯ ದೇಹ ಜರ್ಜರಿತವಾಗಿತ್ತು. ಇವತ್ತೋ ನಾಳೆನೋ ಕೊನೆಗಾಲ ಬಂದಿರುವಾಗ ಮಗನ ಬರುವಿಕೆಯನ್ನೇ ನಿರೀಕ್ಷಿಸುತ್ತಾ ಇದ್ರಂತೆ. ಮಗ ಬಂದ ಅಂತ ಗೊತ್ತಾದ ತಕ್ಷಣ ಅವರ ಆನಂದ ಹೇಳಕ್ಕಾಗದೇ ಇರೋಷ್ಟಿತ್ತು. ಮಗನನ್ನ ಕಂಡು ತಾಯಿಯ ಹೃದಯ ಹಿಗ್ಗಿತು. ಅದ್ವೈತ ಮತ ಪ್ರಚಾರಕ್ಕಾಗಿ, ವ್ಯಾಖ್ಯಾನಕಾರನಾಗಿ, ವೈದಿಕ ಮತದ ಉದ್ಧಾರಕ್ಕೆಂದು ಶ್ರಮಿಸುತ್ತಿದ್ದ ಮಗನನ್ನ ಕಂಡು ತಾಯಿಗೆ ಮನಸ್ಸಿನಲ್ಲಿ ಅಭಿಮಾನ, ಸಮಾಧಾನ, ಹೆಮ್ಮೆ ಎಲ್ಲ ಇದೆ. ತಾವು ಕೊಟ್ಟ ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರ ಹತ್ರ ಇದ್ರು. ಒಂದೇ ಒಂದು ಆಸೆ, ಮಗನ್ ನೋಡಬೇಕು ಅಂತಿದ್ರು. ಅವನನ್ನು ನೋಡಿದ ತಕ್ಷಣ ಜೀವನ ಸಾಕಾಯ್ತು ಅವರಿಗೆ. ಈ ಲೋಕದಲ್ಲಿ ಉಳಿಯುವ ಆಸೆ ಹೊರಟೋಯ್ತು. ಆಕೆಯ ದೇಹ ದಿನೇ ದಿನೇ ಕ್ಷೀಣಿಸತೊಡಗಿತು. ಒಂದು ದಿನ ಮಗನನ್ನು ಕರೆದು, ಮಗನೇ, ನೀನೇ ಸರ್ವಜ್ಞ,
ಈ ಭವಸಾಗರವನ್ನ ಸುಲಭವಾಗಿ ದಾಟುವಂತಹ ಯೋಗ್ಯ ಉಪದೇಶವನ್ನ ಬೇರೆಯವ್ರಿಗೆ ಕೊಟ್ಟಂಗಲ್ಲ ನಂಗೆ ಕೊಡು ಅಂದ್ರು. ನನಗೆ ನೀನು ಏನು ಉಪದೇಶ ಕೊಡ್ತೀಯ ಕೊಡು. ಉಪದೇಶವನ್ನು ಬಯಸಿದ ತಾಯಿಗೆ ನಿರ್ಗುಣ ಬ್ರಹ್ಮನ ಬಗ್ಗೆ ಹೇಳಿದ್ರಂತೆ. ಅಷ್ಟಷ್ಟು ದೊಡ್ಡ ಫಿಲಾಸಫಿ, ನಿರ್ಗುಣ ಅದು ಇದು ಅಂತೆಲ್ಲ ಹೇಳಿದ್ರು. ಅದು ತಾಯಿಗೆ ಆ ವಯಸ್ಸಿನಲ್ಲಿ ತಡ್ಕೊಳ್ಳೋದು ಕಷ್ಟ ಆಗಿತ್ತು. ಹಾಗೇನ್ ಮಾಡಿದ್ರು, ಸಗುಣಾರಾಧನೆ ಹೇಳಿ ಫಾರ್ಮಲ್ ವರ್ಷಿಪ್ ಬಗ್ಗೆ ಸ್ತೋತ್ರವನ್ನ ವಿಷ್ಣು ಸ್ತೋತ್ರ ಮಾಡು, ಶಿವ ಸ್ತೋತ್ರ ಮಾಡು ಅಂತ ಹೇಳಿ ಸಗುಣ ರೂಪದ ಈಶ್ವರನನ್ನ, ವಿಷ್ಣುವನ್ನ, ಡಮರುಗ, ಕಪಾಲ, ತ್ರಿಶೂಲ ಇವುಗಳನ್ನೆಲ್ಲ ವರ್ಣನೆ ಮಾಡಿ ವೈಕುಂಠನಾಥನಾದ ಮಹಾವಿಷ್ಣುವಿನ ಸನ್ನಿಧಿಗೆ ಕಳಿಸು ಅಂತ ಕೇಳಿದ್ರಂತೆ. ಆಗ ಶಾಂತ ಮೂರ್ತಿಯಾದ ವಿಷ್ಣುವನ್ನ ಸ್ತುತಿಸಿದ್ರಂತೆ. ಕೇಳ್ತಾ ಕೇಳ್ತಾ ಇಹಲೋಕವನ್ನ ತ್ಯಜಿಸಿ ಅವರ ಆತ್ಮ ದಿವ್ಯ ಜ್ಯೋತಿಯಾಗಿ ಪರಮಾತ್ಮನಲ್ಲಿ ಹೊರಟೋಯ್ತು. ಆಗ ಇವರು ಮಾತೃ ಪಂಚಕವನ್ನು ಎದೆ ಹಾಲನ್ನ ಕುಡಿಸಿ ಮಲಮೂತ್ರಗಳನ್ನ ತೊಳೆದು ನನಗೋಸ್ಕರ ನೀನು ಬದುಕಿದೆ, ನಾನು ನಿನಗೆ ಒಣ ಅಕ್ಕಿಯನ್ನು ನಿನ್ನ ಬಾಯಿಗೆ ಹಾಕ್ತಾ ಇದ್ದೀನಿ, 3 ಉದ್ದರಣೆ ನೀರು ಕೂಡ ಗಂಗಾಜಲವನ್ನು ತಂದು ಕುಡಿಸೋದಕ್ಕೆ ನನಗೆ ಆಗ್ತಾ ಇಲ್ಲ, ತಾಯಿಯ ಋಣವನ್ನ ಯಾರು ಎಂದು ಪೂರೈಸಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರಂತೆ. ಇಷ್ಟೆಲ್ಲ ಆದರೂ ಅಂತ ಶಂಕರಾಚಾರ್ಯನಿಗೆ ಅವರ ದಾಯಾದಿಗಳು ಸಹಕಾರ ಕೊಡ್ಲಿಲ್ಲ. ಅಮ್ಮನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ತಾವೇ ತಾಯಿಯನ್ನ ಮನದಣಿಯ ಉಂಡು ಸಂತೋಷಗೊಂಡ ನೆಂಟರಿಷ್ಟರೆಲ್ಲ ತಾಯಿಯನ್ನ ಅನಾದರಣೆ ಮಾಡ್ತಾರೆ ಅನ್ನುವಂಥ ಭಾವನೆ ಇದ್ದು ಅದನ್ನ ಶರೀರವನ್ನು ಹೊರಗೆ ತಂದು ಅಲ್ಲಿದ್ದ ಸೌದೆಗಳು, ಕಾಷ್ಟಗಳು ಅಂದ್ರೆ ಸೌದೆ, ಅದನ್ನೆಲ್ಲ ತಂದು ಮನೆ ಹಿತ್ತಲಲ್ಲೇ ಚಿತೆ ಮಾಡಿ ಮನೆಯಲ್ಲಿ ಬೆಳೆದ ಬಾಳೆ ದಿಂಡುಗಳನ್ನೇ ಉರಿಸಿ ತಾಯಿಯ ಚಿತೆಯನ್ನ ಅದರ ಮೇಲಿಟ್ಟು ಅಗ್ನಿಸ್ಪರ್ಶ ಮಾಡಿದ್ರಂತೆ. ಅಂದರೆ ಅಂಥ ಆಚಾರ್ಯರಿಗೂ ಅಸಹಕಾರವನ್ನು ತೋರಿದ ಸಮಾಜ, ಬಂಧುಗಳು, ದಾಯಾದಿಗಳು ಅಂದೇ ಇದ್ದ ಮೇಲೆ ಈಗ ಯಾಕಿರಬಾರ್ದು, ನಾವು ಯಾಕೆ ಅದ್ರ ಬಗ್ಗೆ ಕೋರಬೇಕು ಅಲ್ವಾ? ಮನೆ ಹೊತ್ತಿಲಿನಲ್ಲೇ ಶವ ಸಂಸ್ಕಾರ ಮಾಡುವಂತ ಅನಿವಾರ್ಯ ಸಂದರ್ಭ ಒದಗಿದ್ದಕ್ಕೆ ಬಂಧು ಜನಗಳೇ ಮುಖ್ಯ ಕಾರಣರಾಗಿದ್ದರು. ಆಚಾರ್ಯರಲ್ಲಿ ಕ್ರೋಧ ಬಂತಂತೆ. ನೋಡಿ, ಸಾತ್ವಿಕ ವ್ಯಕ್ತಿಗೆ ಕೋಪ ಬಂದರೆ ಅದು ಭಯಂಕರ ಪರಿಣಾಮ ಕೊಡುತ್ತೆ. ಕೋಪನೇ ಬರಲ್ಲ ಅವರಿಗೆ. ಅಂಥವರಿಗೆ ಕೋಪ ಬಂದು ಶಾಪ ಕೊಡ್ತಾರಂತೆ, ನನ್ನ ತಾಯಿಯ ಶವ ಸಂಸ್ಕಾರ ಮನೆ ಹಿತ್ತಲಿನಲ್ಲಿ ಮಾಡುವಂತೆ ಮಾಡಿದ್ರೆ ಇನ್ನು ಮುಂದೆ ನಿಮ್ಮ ಮನೆ ಹಿತ್ತಲೇ ನಿಮಗೆ ಸ್ಮಶಾನ ಅಂತ ಹೇಳಿದ್ರಂತೆ. ಇದನ್ನ ನಾನು ನಂಬಲ್ಲ, ಆದ್ರೆ ಕತೆ ಒಳಗೆ ಆ ಥರ ಇದೆ. ಆಮೇಲೆ ಅವರಿಗೆಲ್ಲ ಪಶ್ಚಾತ್ತಾಪ ಆಯ್ತಂತೆ. ಪಶ್ಚಾತ್ತಾಪ ಪಡ್ತಾ ಅವರ ಕಾಲಿಗೆ ಬಂದು ಶಾಪ ವಿಮೋಚನೆ ಮಾಡಬೇಕು ಅಂತ ಕೇಳ್ತಾರೆ. ಆಗ ಹೇಳ್ತಾರಂತೆ, ನಾನು ವೈದಿಕ ಧರ್ಮದ ರಕ್ಷಣೆಗಾಗಿ ಪುನಃ ಅವತರಿಸ್ತೀನಿ, ಆಗ ನಿಮಗೆ ಶಾಪ ವಿಮೋಚನೆ ಅಂತ. ಅದಾದ್ಮೇಲೆ ಪಂಚಪಾದಿಕೆಯ ಪುನರುಜ್ಜೀವನ ಅಂತ ಒಂದು ಚಾಪ್ಟರ್ ಇದೆ. ಅದೇನಂದ್ರೆ ಕಳೆದು ಹೋಗ್ಬಿಟ್ಟಿದೆ. ಹಸ್ತಾಮಲಕರು ಪದ್ಮಪಾದರು ಬರೆದಂಥ ಪುಸ್ತಕ ಅವರ ಸೋದರ ಮಾವ ಹಾಳು ಮಾಡಿಬಿಟ್ರು. ಚೋಳ ದೇಶಕ್ಕೆ ಹೋಗಿದ್ರು. ಅವರ ಸೋದರ ಮಾವ ಮಡ್ರಾಸ್ ಹತ್ರ ಎಲ್ಲೋ ಇದ್ರು. ಅವ್ರ ಹೊಟ್ಟೆ ಕಿಚ್ಚೆಗೆ ಇವರು ಬರೆದ ಪುಸ್ತಕನೆಲ್ಲ ಸುಟ್ಟಾಕ್ಬಿಟ್ರು. ಅವ್ರಿಲ್ಲಿ ಬಂದು ಅಳ್ತಾ ಹೇಳಿದ್ರೆ ಶಂಕರಾಚಾರ್ಯರಿಗೆ, ಅಳಬೇಡ, ನೀ ನನಗೆ ಓದ್ ಹೇಳಿದ್ಯಲ್ಲ, ಅದು ನನಗೆ ಜ್ಞಾಪಕ ಇದೆ, ಈಗ ನಾ ಹೇಳ್ತಾ ಹೋಗ್ತೀನಿ, ಬರಿತಾ ಹೋಗು ಅಂದ್ರಂತೆ. ಎಂಥ ನೆನಪಿನ ಅಗಾಧ ಶಕ್ತಿ, ಎಂಥ ಸಹಾಯ ಹಸ್ತ, ಎಂಥ ವೈದಿಕ ಧರ್ಮದ ಪುನರುತ್ಥಾನ. ಅವಾಗ ಬಂದು ನನಗೆ ಜ್ಞಾಪಕ ಬರ್ತಿಲ್ಲ ಅಂತ ಪದ್ಮಪಾದರು ಅಳ್ತಾ ಇದ್ರೆ ಹೇಳ್ತಾರಂತೆ, ಶೃಂಗೇರಿಯಲ್ಲಿದ್ದಾಗ ನೀನು ನನ್ನ ಮುಂದೆ ಓದಿ ಹೇಳಿದ್ದಿ ಪಂಚಪಾದಿಕ ಅನ್ನುವಂಥ ನಿನ್ನ ಕೃತಿಯನ್ನು. ಹೌದು, ಓದಿದ್ದೆ ಅಂತ ಹೇಳಿದಾಗ ನನ್ನ ಮನಸ್ಸಿನ ಮೇಲೆ ಅಚ್ಚೊತ್ತಿದಂತೆ ಸ್ಥಿರವಾಗಿ ಉಳಿದಿದೆ, ಅಂಥ ಸಾಹಿತ್ಯ ನಿನ್ನದು ಅಂತ ಮೆಚ್ಚಿ ಅದನ್ನು ಹೇಳ್ತೀನಿ, ಬರ್ಕೊಂಡ್ರು. ಪದ್ಮಪಾದರು ಬರ್ಕೊಳ್ತಾ ಕೂತ್ಕೊಂಡಿರುತ್ತೆ. ಆಚಾರ್ಯರ ಸ್ಮರಣ ಶಕ್ತಿ ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ಪಂಚಪಾದಿಕ ಗ್ರಂಥದ ಒಂದಕ್ಷರವೂ ವ್ಯತ್ಯಾಸವಿಲ್ಲದಂತೆ ಮೊದಲಿಂದ ಕೊನೆವರೆಗೂ ಹೇಳಿ ಬರೆಸಿದರು. ಅವರು ಕಾಲ್ಟಿಗೆ ಬಂದ ವಿಚಾರ, ಚಿಕ್ಕ ವಯಸ್ಸಿನಲ್ಲಿ ಯಾರು ಬಂದಿದ್ರು?
ರಾಜಶೇಖರ ವರ್ಮ, ಕೇರಳದ ರಾಜ. ಅವನಿಗೂ ಗೊತ್ತಾಯ್ತಂತೆ. ಅವರು ದರ್ಶನಕ್ಕೆ ಬರ್ತಾರೆ, ಆಚಾರ್ಯರಿಗೆ ವಂದಿಸ್ತಾರೆ. ಆಗ ತಮ್ಮ ಬಾಲ್ಯದಲ್ಲಿ ಕಾಲಟಿಯಲ್ಲಿದ್ದಾಗ ಸ್ವತಃ ರಾಜನೇ ಬಂದದ್ದು, ಅವನು ಬರೆದ ನಾಟಕಗಳನ್ನ ಇವರು ಕೇಳಿಸ್ಕೊಂಡಿದ್ದು, ಅದನ್ನೆಲ್ಲ ಜ್ಞಾಪಿಸ್ಕೊಂಡು, ನೀ ಬರ್ದಿದ್ದೆಲ್ಲ ನಂಗೆ ಜ್ಞಾಪಕ ಆಯ್ತು, ಪ್ರಕಟವಾಯಿತೇ, ಬೆಳಕಿಗೆ ಬಂತೆ ಅಂತ ಅವನ್ನ ಕೇಳಿದ್ರು. ಅವನು ರಾಜ ವಯಸ್ಸಿನಲ್ಲಿ ದೊಡ್ಡವನು, ಆವಾಗ ತರುಣ ರಾಜ, ಈಗ ಸ್ವಲ್ಪ ವೃದ್ಧ ರಾಜ, ಇವ್ರಿಗಿನ್ನೂ ಚಿಕ್ಕ ವಯಸ್ಸು. ಆವಾಗ ಆ ನಾಟಕಗಳು ಪ್ರಸಿದ್ಧವಾಗಿರೋದು ಹಾಗಿರ್ಲಿ, ಅದೆಲ್ಲೋ ಹಾಳಾಗಿ ಹೋಗ್ಬಿಟ್ಟಿದೆ ಅಂತ ಸಂಕೋಚ ಪಡ್ತಾ ಹೇಳಿದ್ನಂತೆ. ಚಿಕ್ಕಂದಿನಲ್ಲಿ ಒಂದೇ ಒಂದು ಸಲ ಕೇಳಿದ್ದ ಆ ನಾಟಕಗಳನ್ನ ಆಚಾರ್ಯರು ತಮ್ಮ ಅದ್ಭುತವಾದ ಸ್ಮರಣ ಶಕ್ತಿಯಿಂದ ಪುನಃ ಹೇಳಿ ಅದೇ ರಾಜಶೇಖರ ವರ್ಮನ ಕೈಯಿಂದ ಬರೆಸಿದರು. ಆಚಾರ್ಯರಿಗೆ ಕೃತಜ್ಞತಾಪೂರ್ವಕವಾಗಿ ಆತ ನಮಸ್ಕಾರ ಮಾಡಿದ. ಹೀಗೆ ಶಂಕರರ ಕೇರಳದ ಯಾತ್ರೆ ಮುಗೀತು. ಅಲ್ಲಿಂದ ಪದ್ಮಪಾದರಿಂದ ಹಿಡಿದು ಎಲ್ಲರೂ ಶೃಂಗೇರಿಗೆ ಬಂದರು. ಇವತ್ತು ಅಲ್ಲಿ ನಿಲ್ಸೋಣ. ಆಚಾರ್ಯರ ದಿಗ್ವಿಜಯ ಯಾತ್ರೆ. ಮುಂದೆ ಅವರು ಸರ್ವಜ್ಞ ಪೀಠಕ್ಕೆ ಹೋಗ್ತಾರೆ. ಸರ್ವಜ್ಞ ಪೀಠ ಎಲ್ಲಿದೆ? ಕಾಶ್ಮೀರದ ಶಾರದಾ ಮಂದಿರದಲ್ಲಿದೆ. ಅದಾದ್ಮೇಲೆ ಮಠಗಳ ಸ್ಥಾಪನೆಗೆ ಪುನಃ ಬರ್ತಾರೆ. ಅವರು ಸಶರೀರಿಯಾಗಿ ಕೇದಾರದ ಗುಹೆಯಲ್ಲಿ ಶರೀರ ಹೊರಟ್ಬಿಟ್ಟು ದಿವ್ಯ ಜ್ಯೋತಿ ಮಾತ್ರ ಒಳಗೆ ಹೊರಟೋಗುತ್ತೆ. ಸರ್ವಜ್ಞ ಪೀಠಕ್ಕೆ ಹೋಗ್ಬೇಕಾದ್ರೆ ದಕ್ಷಿಣದ ಬಾಗಿಲು ಮಾತ್ರ ತೆಗೆದಿರುತ್ತೆ. ಅಲ್ಲಿಗೆ ಹೋಗ್ಬೇಕು ಅಂತ ಹೋದಾಗ ಎಲ್ಲ ಕಡೆಯಿಂದ ಅಶರೀರವಾಣಿ ಬರುತ್ತೆ. ಆ ದ್ವಾರ ತೆಗೆಯುವ ಮೊದಲು ನೀನು ನಿನ್ನನ್ನು ಸರ್ವಜ್ಞನೆಂದು ನಿರೂಪಿಸಬೇಕು, ಆಧಾರ ಸಹಿತನಾಗಿ ಸಮರ್ಥಿಸಬೇಕು ಅಂತ ಹೇಳ್ತಾನೆ. ಯಾರು ಈ ಘೋಷಣೆ ಮಾಡಿದ್ದು ಅಂತ ಗೊತ್ತಿಲ್ಲ. ಸಾಂಖ್ಯಾಯಿಕರು, ಸಾಂಖ್ಯ ಯೋಗದವರು, ನೈಯಾಯಿಕರು, ನ್ಯಾಯ ವಿಶೇಷ ಫಿಲಾಸಫಿಯವರು, ಕ್ಷಪಣಕರು, ಜೈನರು, ಬೌದ್ಧರು ಇತ್ಯಾದಿ ಅನೇಕ ಮತಗಳ ಮುಖ್ಯಸ್ಥರೆಲ್ಲ ಅಲ್ಲಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಮತಗಳನ್ನು ಕುರಿತು ಇವರನ್ನು ಒಂದೇ ಸಮನೆ ಪ್ರಶ್ನೆ ಕೇಳ್ತಾರೆ. ಅವ್ರು ಕೇಳದೆ ತಡ ಇವರು ಉತ್ತರ ಹೇಳ್ತಾರೆ. ಎಲ್ಲರೂ ಒಪ್ಪಿದ ಮೇಲೆ ಸರ್ವಜ್ಞ ನೆನೆಸಿದ ಶಂಕರರು ದಕ್ಷಿಣದ ದ್ವಾರ ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಸರ್ವಜ್ಞ ಅನ್ನಿಸ್ಕೊಂಡ್ರೆ ಮಾತ್ರ ಸಾಲದು, ಪರಿಶುದ್ಧನಾಗಿರಬೇಕು. ಯತಿವರ್ಯರೇ, ನೀವು ಸರ್ವಜ್ಞ ಇರಬಹುದು, ಆದರೆ ಪರಿಶುದ್ಧರಾಗಿಲ್ಲ. ನೀವು ಈ ದ್ವಾರದಲ್ಲಿ ಪ್ರವೇಶಿಸುವುದು ನಿಷೇಧ ಅಂತ ಬಂದ್ಬಿಟ್ಟು ಭಗವತಿಯೇ ತಡೆದಿತ್ತು. ಯಾಕೆ ಹೇಳಿದ್ರೆ, ನೀವು ಬ್ರಹ್ಮಚರ್ಯಾಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸದೆ ನೇರವಾಗಿ ಸನ್ಯಾಸ ಸ್ವೀಕರಿಸಿದವರು. ನೀವು ಪರಕಾಯ ಪ್ರವೇಶ ಮಾಡಿ ರಾಜನ ಅಂತಃಪುರದಲ್ಲಿದ್ದು ಕಾಮಶಾಸ್ತ್ರವನ್ನು ತಿಳಿದವರು. ಈ ಕೆಲಸ ಮಾಡುವುದು ಸರಿಯೇ ಅಂತ ಭಗವತಿಯ ಪ್ರಶ್ನೆ. ಆಚಾರ್ಯರು ಹೇಳಿದ್ರಂತೆ, ತಾಯಿ, ನಾನು ಪರಕಾಯ ಪ್ರವೇಶ ಮಾಡಿ ಕಾಮಶಾಸ್ತ್ರ ಅಧ್ಯಯನ ಮಾಡಿದ್ದು ನಿಜ, ಆದರೆ ಅದರಲ್ಲಿ ತೊಡಗಲು ಸ್ವಾರ್ಥವೆಂಬುದು ಕಿಂಚಿತ್ತೂ ಇರಲಿಲ್ಲ, ಎಳ್ಳಷ್ಟೂ ಇರಲಿಲ್ಲ. ಧರ್ಮಸ್ಥಾಪನೆ ನನ್ನ ಕರ್ತವ್ಯವಾಗಿತ್ತು, ಅದರ ಪಾಲನೆಗೆಂದು ಮಾಡಿದ ಕೆಲಸ. ಒಂದು ಶರೀರವನ್ನು ತ್ಯಜಿಸಿ ಮತ್ತೊಂದು ದೇಹವನ್ನು ಪ್ರವೇಶಿಸಿದ ಮೇಲೆ ಆ ಜನ್ಮವೇ ಬೇರೆಯಾಯಿತು. ಜನ್ಮಾಂತರದಲ್ಲಿ ಮಾಡಿದ ಕರ್ಮದ ಸೋಂಕು ಈಗಿನ ನನ್ನ ಶರೀರಕ್ಕೆ ಎಳ್ಳಷ್ಟು ಇಲ್ಲ. ನಾನು ಹೇಗೆ ಅಪವಿತ್ರ ಅಂತ ದೇವಿಯನ್ನು ಕೇಳಿದ್ರು. ಆಗ ಭಗವತಿ ಒಪ್ಪಿಕೊಳ್ಳುತ್ತೆ. ಆಚಾರ್ಯರು ಸರ್ವಜ್ಞರು ಮಾತ್ರವಲ್ಲ, ಪವಿತ್ರರು ಹೌದು ಅಂತ ಎಲ್ಲರ ಎದುರಿಗೆ ಘೋಷಣೆ ಮಾಡುತ್ತಾರೆ. ಪುನಃ ಅಶರೀರವಾಣಿ ಆಗಿರುತ್ತೆ. ಹಾಗಾಗಿ ಇವರು ಮುಂದೆ ಭಗವತಿ ಪ್ರತ್ಯಕ್ಷರಾಗಿ ವಾದ ಮಾಡಿದ್ದು ಆಚಾರ್ಯರ ಮೂಲಕವೇ ಪರಿಹಾರವನ್ನು ಹೇಳಿಸಿ ಅವರು ದೋಷರಹಿತರೆಂಬುದನ್ನು ಜಗತ್ತಿಗೆ ತೋರಿಸಿದರು. ಅಪವಾದ ಹೋಯಿತು. ಸರ್ವಜ್ಞರೆನಿಸಿದ ಆಚಾರ್ಯರು ಶಾರದಾ ಮಂದಿರದ ದಕ್ಷಿಣ ದ್ವಾರವನ್ನು ತೆರೆದು ಸರ್ವಜ್ಞ ಪೀಠವನ್ನು ಏರಿದರು. ದಕ್ಷಿಣ ಭಾರತದ ಖ್ಯಾತಿ ಎಲ್ಲೆಲ್ಲೂ ಹರಡಿತು. ಜೈ ಶಂಕರ ದಿಗ್ವಿಜಯ. ಅವರು ಮಠಗಳ ಸ್ಥಾಪನೆ ಮಾಡಿದ್ದು, ಅವರ ಬೇರೆ ಬೇರೆ ಕೃತಿಗಳು, ಅದರ ಬಗ್ಗೆ, ಶೃಂಗೇರಿ ಬಗ್ಗೆ ಬೇಕಾದರೆ ಇನ್ನೊಂದು ಸರ್ತಿ ಅವಕಾಶ ಸಿಕ್ಕಿದ್ರೆ ಹೇಳೋದಾಯ್ತು. ಇವತ್ತು ಟೈಮ್ ಲಿಪ್ ಮಾಡಿ